ವೆಲ್ಕಮ್ ಟು ಮೈ ಚಾನಲ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಸೊ ಈ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ, ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಅವ್ರಿಗೆ ಈ ರೀಡಿಂಗು. ಸೊ ಈ ರೀಡಿಂಗ್ ನಿಮ್ಗೆ ಎಷ್ಟು ರಿಸೀವ್ ಆದರೆ ಅಷ್ಟೇ ತೊಗೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಪದೇ ಪದೇ ಮೆಸೇಜ್ ಮಾಡ್ತಿದ್ರು. ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಕಾಲ್ ಅಥವಾ ಮೆಸೇಜ್ ಮಾಡ್ತಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಪದೇ ಪದೇ ಕಾಲ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಾಯಿದ್ರು. ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಡೆಯಿಂದ ಯಾಕೆ ರಿಪ್ಲೈ ಇಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ಸಪ್ರೇಷನ್ನು ಮತ್ತು ಬ್ರೇಕಪ್ಪು ಅಥವಾ ನೋ ಕಾಂಟ್ಯಾಕ್ಟು ಸೊ ಏನೋ ಒಂದಾಗಿದೆ. ಅಂದರೆ ನೀವಿಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾಯಿದ್ರಿ. ತುಂಬ ಪ್ರೀತಿ ಚೆನ್ನಾಗಿ ಒಂದು ಹಂತದಲ್ಲಿ ತುಂಬ ಚೆನ್ನಾಗಿ ಸಾಗ್ತಾಯಿತ್ತು. ಏನಾಯಿತೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನೋಡಿ ಇಲ್ಲಿ ಇಬ್ಬರು ವ್ಯಕ್ತಿಗಳು ಟವರ್ ಮೇಲೆ ನಿಂತಿದ್ರು. ಬಟ್ ಆದರೆ ಸಡನ್ಲಿ ಬಿದ್ದೋದ್ರು. ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಈ ಟವರು ಚೆನ್ನಾಗಿದೆ. ಟವರು ಇಲ್ಲಿ ಸ್ವಲ್ಪ ಬರ್ನ್ ಆಗಿದೆ. ಸೊ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನೀವು ಚೆನ್ನಾಗಿ ಇದ್ದರೆ. ಬಟ್ ಏನಾಯ್ತಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಇಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವಿಬ್ಬರು ದೂರ ಆಗಿರ್ಬೋದು. ಅಥವಾ ಫ್ಯಾಮ್ಲಿ ವಿಚಾರಕ್ಕೆ ನೀವಿಬ್ಬರು ದೂರ ಆಗಿರ್ಬೋದು. ಅಥವಾ ಪರ್ಸ್ನಲ್ ಕೆಲವು ತೊಂದರೆಗಳಿಂದ ನೀವು ದೂರ ಆಗಿರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ರಾಕ್ಷನ್ ಆಗಿ ನಿಮ್ಮಿಂದ ದೂರ ಆಗಿರ್ಬೋದು. ಅಥವಾ ಕೆರಿಯರ್ ಪ್ರಾಬ್ಲಮ್ಮಿಂದ ನೀವು ದೂರ ಆಗಿರ್ಬೋದು. ಅಥವಾ ನಿಮ್ಗೇನಾದರೂ ಅಲ್ಲಿ ಸಮಸ್ಯೆ ಬಂದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನೀವು ದೂರ ಆಗಿರ್ಬೋದು. ಯಾಕಂದರೆ ನೀವು ದೂರ ಮಾಡ್ಕೊಂಡಿಲ್ಲ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಮಧ್ಯದಲ್ಲಿ ಏನೋ ಆಗಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆಗಿದೆ. ಅದು ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ನಿಮಗೂ ನಿಮ್ಮ ಪರ್ಸನ್ಗಾಗಿರ್ಬೋದು. ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ದುಡ್ಡುಗೋಸ್ಕರ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳೋ ಅಂಥ ಸಿಚುವೇಶನ್ ಆದರೂ ಇರ್ಬೋದು. ಸೊ ಏನೋ ಒಂದು ಇಂಟರ್ಫಿಯರ್ ಅನ್ನೋದು ಆಗಿದೆ. ಫ್ಯಾಮ್ಲಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಸೊಸೈಟಿ ಪ್ರಾಬ್ಲಮ್ಸ್ ಇರ್ಬೋದು. ಏನೋ ಒಂದು ಇನ್ಕ್ಲೂಡ್ ಆಗಿ ಚೆನ್ನಾಗಿದ್ದದ್ದು ನಿಮ್ಮ ಪ್ರೀತಿ ಡ್ಯಾಮೇಜ್ ಆಯಿತು. ಬಟ್ ಇವಾಗಂತೂ ನೀವು ತುಂಬ ನೋವು ಅನ್ಭವಿಸ್ತಾಯಿದ್ರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊತಾಯಿದ್ರೆ. ಬಟ್ ಆದರೆ ಅವ್ರ ಕಡೆಯಿಂದ ಆ್ಯಕ್ಷನ್ ಇಲ್ಲ, ರಿಪ್ಲೈ ಇಲ್ಲ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಮೆಸೇಜ್ ಮಾಡ್ತಾಯಿಲ್ಲ ಅಂದರೆ ಟವರ್ ಮೂಮೆಂಟ್ ಬಂದಿದೆ. ಸೊ ನೀವಿಬ್ಬರು ಒಂದು ಹತ್ರ ಇದ್ದಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಆದರೆ ನಿಮಗೂ ಮತ್ತು ಅವ್ರಿಗೆ ಏನು ಕ್ಲಾಶಸ್ ಆಗಿದೆ ಗೊತ್ತಿಲ್ಲ. ನೀವು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಾಯಿದ್ರು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಪ್ಲೈ ಕೊಡ್ತಾಯಿಲ್ಲ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇನ್ನೂ ಇರ್ಬೋದೇನೋ ಹಾಗೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಮೆಸೇಜ್ ಮಾಡುವಂಥ ಸಾಧ್ಯತೆ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸು ಮೆಸೇಜ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾಯಿದ್ದಾರೆ. ಓಕೆ, ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಕಾಲ್ ಅಥವಾ ಮೆಸೇಜ್ ಖಂಡಿತ ಮಾಡ್ತಾಯಿದ್ದೀರ. ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ 100% ಹೇಳ್ಬೋದು. ಯಾಕಂದರೆ ಜಸ್ಟಿಸ್ ಬಂದಿರೋದ್ರಿಂದ ನ್ಯಾಯ ಅನ್ನೋದು ಸಿಕ್ಕಿದೆ ಅಂತ ಅರ್ಥ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಕಾಲ್ ಅಥವಾ ಮೆಸೇಜಸ್ ಮಾಡ್ತಾಯಿದ್ದೀರಂದರೆ ಅದು ಮಾಡ್ತಾಯಿದ್ದೀರ. ಬಟ್ ಆದರೆ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವೇ ಕಾಲ್ ಮೆಸೇಜ್ ಮಾಡ್ತಾಯಿದ್ರೆ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದೇ ರಿಪ್ಲೈ ನಿಮಗೆ ಬರ್ತಾಯಿಲ್ಲ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ತುಂಬ ಪ್ರೀತಿ ಮಾಡ್ತಾಯಿದ್ರ. ಬಟ್ ಅಷ್ಟೇ ಪ್ರೀತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ಬರ್ತಾಯಿಲ್ಲ. ಯಾಕಂದರೆ ನೀವಿಬ್ಬರು ಸಪ್ರೇಷನಲ್ಲಿದ್ದೀರ. ಕೆಲವರು ಲಾಂಗ್ ಡಿಸ್ಟೆನ್ಸಲ್ಲಿರ್ಬೋದು, ಕೆಲವರು ಲೆಸ್ ಕಾಂಟ್ಯಾಕ್ಟಲ್ಲಿರ್ಬೋದು, ಇನ್ನು ಕೆಲವರು ನೋ ಕಾಂಟ್ಯಾಕ್ಟ್ ಇರ್ಬೋದು. ಅಥವಾ ಇನ್ನು ಕೆಲವರು ಪ್ರೀತಿ ಮಾಡಿದ್ರೂ ಅವ್ರಿಗೆ ಕಾಂಟ್ಯಾಕ್ಟೇ ಇರೋದಿಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೇನು ರೆಸ್ಪಾನ್ಸ್ ಮಾಡಿರೋದಿಲ್ಲ. ಆ ಒಂದು ರೀಸನ್. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಮೆಸೇಜ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಮೆಸೇಜ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾಯಿದ್ದಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾಯಿದ್ದಾರೆ. ಕೆಲವ್ರಿಗೆ ಮಾಡ್ತಾಯಿದ್ದಾರೆ. ಕೆಲವರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೆಲವರು ಮಾಡ್ತಾಯಿದ್ದಾರೆ. ನೀವು ಒಂದು 10 ಮೆಸೇಜ್ ಅಥವಾ ಒಂದು 20 ಮೆಸೇಜ್ ಮಾಡ್ತಾಯಿದ್ರೆ ಅವ್ರು ಒಂದು ಮೆಸೇಜ್ ಮಾಡ್ತಾಯಿದ್ದಾರೆ. ಅಥವಾ ನೀವು ಒಂದು 10 ಕಾಲ್ಸ್ ಮಾಡ್ತಾಯಿದ್ರೆ ಅವರೊಂದು 2 ಟೈಮ್ಸ್ ನಿಮಗೆ ಕಾಲ್ ಮಾಡ್ತಾ ಇರ್ಬೋದು.
ಅಂದರೆ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಕಮ್ಮಿ ಆಗಿದೆ. ಇನ್ನು ಕೆಲವ್ರಿಗೆ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೆ ಕಾಂಟ್ಯಾಕ್ಟೇ ಇಲ್ಲ. ಯಾಕಂದ್ರೆ ಅವ್ರು ನಿಮ್ಮ ಹತ್ರ ಮಾತಾಡೋದಕ್ಕೆ ಭಯ ಬೀಳ್ತಿದಾರೆ. ಯಾಕೆ ಭಯ ಅಂತ ಗೊತ್ತಿಲ್ಲ. ಅದೇ ಇದು ಹೇಳಿದ್ನಲ್ವಾ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಥರ್ಡ್ ಪಾರ್ಟಿ ಸಿಚುಯೇಷನಿಂದ ಹೊರಗಡೆ ಬಂದಿಲ್ಲ. ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಪರ್ಸನ್ ಆಗಿರ್ಬೋದು, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಆಗಿರ್ಬೋದು, ಅಥವಾ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮಿಸ್ಕಮ್ಯುನಿಕೇಷನ್ ಇರ್ಬೋದು, ಅಥವಾ ನಿಮ್ಮ ಬಗ್ಗೆನೇ ಏನಾದರೂ ತಪ್ಪಾಗಿ ತಿಳ್ಕೊಂಡಿರ್ಬೋದೇನೋ, ಬೇರೆಯವ್ರ ಥರ ನೀವು ಅಂತ. ಸೊ ಏನಾದರೂ ಇರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಏನಾದರೂ ಕೋಪ ಇರ್ಬೋದು, ಅಥವಾ ನಿಮ್ಮ ಮೇಲೆ ಏನಾದರೂ ದ್ವೇಷ ಇರ್ಬೋದು. ಅಥವಾ ದ್ವೇಷ, ಕೋಪ ಏನೂ ಇರೋದಿಲ್ಲ. ಪ್ರೀತಿ ಮಾಡಿದ ವ್ಯಕ್ತಿ ಮೇಲೆ ದ್ವೇಷ, ಕೋಪ ಇರೋದಿಲ್ಲ. ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅವರು ಬೇರೆಯವ್ರನ್ನ ನೋಡ್ತಾ ಇರ್ತಾರಲ್ವ, ಅದೇ ಥರ ನೀವು ಅವ್ರಿಗೆ ದ್ರೋಹ, ಮೋಸ ಏನಾದರೂ ಮಾಡ್ತೀರಂತ ಅದೊಂದು ಪ್ರಾಬ್ಲಮ್. ಇನ್ನು ಕೆಲವರು ದುಡ್ಡಿಗೋಸ್ಕರ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಅಟ್ರಾಕ್ಷನ್ ಆಗೋದು ಕಾಣ್ತದೆ. ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರು. ಕೆಲವ್ರ ಸೈಡ್ ಅಟ್ರಾಕ್ಷನ್ ಮೈಂಡ್ ಇರುತ್ತೆ. ಇಲ್ಲಿ ಕೆಲವರು ಈ ಪ್ರೀತಿಯಲ್ಲಿ ಹೆಂಗೆ ನಡೀತದೆ ಅಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು, ಬೇರೆಯವ್ರ ಜೊತೆ ಕಾಲ್ ಮಾಡೋದು, ಮೆಸೇಜ್ ಮಾಡೋವಂಥದ್ದು, ಬೇರೆಯವ್ರ ಜೊತೆ ಹೆಚ್ಚಾಗಿ ಮಾತಾಡೋದು, ಈ ಥರ ಎಲ್ಲ ನಡೀತದೆ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಯಾಕಂದರೆ ನಿಮ್ಮ ಜೊತೆ ಮಾತ್ರ ಮಾತಾಡಿದರೆ ಮಾತ್ರ ನಿಮ್ಗೆ ಇಷ್ಟ ಆಗೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅವರಾದರೆ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾರೆ. ಬಟ್ ಆದರೆ ನೀವು ಎಲ್ಲರ ಜೊತೆನೂ ಗ್ರೂಪ್ ಆಗಿರೋದಿಲ್ಲ. ಯಾಕಂದರೆ ನೀವು ಮನಸ್ಸಲ್ಲಿರೋಂಥ ವ್ಯಕ್ತಿನ ಮಾತ್ರ ನೀವು ತುಂಬ ಪ್ರೀತಿ ಮಾಡ್ತೀರ. ನಿಮಗೆ ಅವ್ರ ಥರ ಇರೋಕ್ಕೆ ಬರೋದಿಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆನೂ ಮಾತಾಡ್ತಾ ಬೇರೆಯವ್ರ ಜೊತೆ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು, ಎಲ್ಲ ಥರ ಬಿಹೇವ್ ಇದ್ದಾರೆ. ಬಟ್ ಆದರೆ ನಿಮಗೆ ಆ ಥರ ಗೊತ್ತಿಲ್ಲ. ನೀವು ಮಾತಾಡಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ಮಾತಾಡ್ತೀರ, ಇಲ್ಲ ನಿಮ್ಗೆ ಗೊತ್ತಿರೋವಂಥ ವ್ಯಕ್ತಿ ಜೊತೆ, ಯಾರಿಗೆ ಗೊತ್ತಿರ್ತಾರೋ ಅವ್ರ ಜೊತೆ ಮಾತ್ರ ಕ್ಲೋಸ್ ಆಗಿರ್ತೀರ ಅಷ್ಟೇ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹಂಗಲ್ಲ. ಯಾರಾದರೂ ಸಿಕ್ಕಲಿ ಅವ್ರ ಜೊತೆ ಎಲ್ಲ ಮಾತಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಅವ್ರ ಜೊತೆನೂ ಕ್ಲೋಸ್ ಆಗಿ ಮಾತಾಡ್ತಾರೆ. ಅದು ಸೊ ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೂ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಅದರ್ವೈಸು ಬೇರೆ ವ್ಯಕ್ತಿಗಳಿಗೂ, ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ಗೂ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ನೀವೇನು ನಿಮ್ಮ ಯೋಚನೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಬೇಡ, ಗಮನ ನಿಮ್ಮ ಕಡೆನೇ ಕೊಡಲಿ ಅಂತ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಗಮನ ಇದೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಕಾಲ್ ಮಾಡಿದರೆ ಅವ್ರ ಸೈಡ್ನಿಂದ ರಿಪ್ಲೈ ಬರುತ್ತಾ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾರ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾರ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಅಂದರೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ರೆ ಮಾಡಬೇಕಾ ಬೇಡ ಅಂತ. ಓಕೆ, ನಾನು ವ್ಯೂವರ್ಸ್ ಕಡೆ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ ನನ್ನ ವ್ಯೂವರ್ಸ್ ಬಗ್ಗೆ? ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ಓಕೆ ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ ಅಂದರೆ, ಪ್ರೆಸೆಂಟ್ ಅವ್ರಿಗೆ ಏನು ನೆಕ್ಸ್ಟ್ ಆ್ಯಕ್ಷನ್ ತಗೊಳ್ತಲ್ಲ. ಅವರು 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅದೇ ಅವರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ನ ಆದಷ್ಟು ಬೇಗ ರಿಮೂವ್ ಮಾಡ್ಕೊಬೇಕು ಅವರು. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಳ್ತಾರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ನ ಒಪ್ಕೊತಾರೆ. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ನಿಮ್ಗೆ ಇಷ್ಟ ಆಗೋದಿಲ್ವಲ್ಲ, ಅದಕ್ಕೆ. ಸೊ ಅದಕ್ಕೆ ಅದನ್ನು ಒಂದನ್ನು ಬಿಟ್ಟು ಇನ್ನೊಂದು ನಿಮ್ಮ ಕಡೆ ಬರಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋಣ ಅಂತ ನೋಡ್ತಾರೆ. ಬಟ್ ಅದು ನಿಮ್ಗೆ ಇಷ್ಟ ಆಗೋದಿಲ್ಲ, ಪ್ರಾಬ್ಲಮ್ ಆಗುತ್ತಂತ ಅವ್ರು ಏನು ಮಾಡ್ತಾಯಿದ್ದಾರೆ, ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಏನಾದರೂ ಹೇಳ್ತಾರಾ, ಕಮ್ಯುನಿಕೇಷನ್ ಮಾಡ್ತಾರಾ? ನೋಡುವಂಥ ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರಾ? ನೋಡುವಂಥ ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡೋ ಚಾನ್ಸಸ್ ಇದೆಯಾ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಅಂದರೆ ತುಂಬ ಇಷ್ಟ, ಕಮ್ಯುನಿಕೇಷನ್ ಮಾಡೋ ಚಾನ್ಸಸ್ ಇದೆ ಅಂದರೆ ಇದೆ. ಯಾಕಂದರೆ ಅವರು ನಿಮ್ಮನ್ನ ಇಷ್ಟಪಡೋರು ಕಮ್ಯುನಿಕೇಷನ್ ಮಾಡ್ತಾರೆ. ಅದೇ ಸ್ವಲ್ಪ ಕೆಲವು ಪರ್ಸ್ನಲ್ ಕಾರಣಗಳಿಂದ, ಅದೇ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಅಂತ ಹೇಳಿದ್ನಲ್ಲ, ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಮನ್ನು ಬಿಟ್ಟರೆ ಪ್ರೀತಿ ಅಂತೂ ಇದೆ, ಇಷ್ಟಪಡ್ತಾ ಇದ್ದಾರೆ. ಯಾವಾಗ ಮಾತಾಡ್ತಾರೋ ಗೊತ್ತಿಲ್ಲ.
ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜ ಏನು ಆಲೋಚನೆ ಮಾಡ್ತಿದ್ರೆ? ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ರೆ? ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ? ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಎಷ್ಟು ನೋವು ಕೊಟ್ಟರು, ಯಾಕಂದರೆ ನೀವು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕೆಲಸ ಕಳ್ಕೊಂಡ್ರೆ, ನೆಮ್ಮದಿನ ಕಳ್ಕೊಂಡ್ರಿ, ದುಡ್ಡನ್ನ ಕಳ್ಕೊಂಡ್ರಿ, ಎಮೋಷ್ನಲ್ ಪ್ರೀತಿನ ಕಳ್ಕೊಂಡ್ರಿ, ಮನಸ್ಸಿನಲ್ಲಿ ನಿಮ್ಗೆ ನೆಮ್ಮದಿ ಇಲ್ಲ, ಒಂಥರ ತುಂಬ ಗೊಂದಲ ಆಗಿದ್ರೆ, ತುಂಬ ಕನ್ಫ್ಯೂಷನಲ್ಲಿದ್ದರೆ, ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ. ರಾತ್ರಿ ಎಲ್ಲ ನಿಮ್ಗೆ ನಿದ್ದೆ ಇರೋದಿಲ್ಲ, ತುಂಬ ನೋವನ್ನು ಅನುಭವಿಸ್ತಾಯಿದ್ರೆ. ಬಟ್ ಅದೇ ರೀತಿ ನೋವನ್ನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅನುಭವಿಸ್ತಾ ಇದ್ದಾರೆ. ಅವ್ರಿಗೂ ಇವಾಗ ಸರಿಯಾಗಿ ನಿದ್ದೆ ಬರ್ತಿಲ್ಲ, ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಹ್ಯಾಪಿನೆಸ್ ಇಲ್ಲ, ತಲೆಯೆಲ್ಲ ಒಂಥರ ಟೆನ್ಷನ್ ಆಗ್ತಾಯಿದೆ, ಮೆಂಟಲಿ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ನೀವು ತುಂಬ ನೆನಪಾಗ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಫಸ್ಟ್ ಅವ್ರು ನಿಮ್ಗೆ ಹೆಂಗೆ ನೆನಪಾಗ್ತಾಯಿದ್ರು, ನಿಮ್ಗೆ ರಾತ್ರಿಯೆಲ್ಲ ನಿದ್ದೆ ಇರ್ತಾರಲ್ಲ, ಟೆನ್ಷನ್ ಆಗ್ತಾಯಿತ್ತು, ಊಟ ಸರಿಯಾಗಿ ಮಾಡ್ತಾರಲ್ಲ, ಸೊ ಏನೇನೆಲ್ಲ ಪ್ರಾಬ್ಲಮ್ ಅನುಭವಿಸ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಇವಾಗ ತುಂಬ ಜನ ಇಲ್ಲಿ 9 ಬಂದಿರೋದ್ರಿಂದ ಕೆಲವರಂತೂ 9 ಮಂತ್ಸ್ನಿಂದ ಸಪ್ರೇಷನ್ ಆಗಿರ್ಬೋದು, ಇನ್ನು ಕೆಲವರು 9 ಇಯರ್ಸ್ನಿಂದ ಸಪ್ರೇಷನ್ ಇರ್ಬೋದು, ಅಥವಾ ಮ್ಯಾರೇಜಾಗಿ ಸಪ್ರೇಷನ್ ಆಗಿ ಮದುವೆ ಆಗಿ ಸಪ್ರೇಷನ್ ಆಗಿ 9 ಇಯರ್ಸ್ ಆಗಿರ್ಬೋದು, ಅಥವಾ 9 ಮಂತ್ಸ್ ಆಗಿರ್ಬೋದು. ಇನ್ನು ಕೆಲವರು ಡೇಟ್ ಆಫ್ ಬರ್ತ್ 9 ಇರ್ಬೋದು, ಅಥವಾ ನಿಮಗೂ ನಿಮ್ಮ ಪರ್ಸನ್ಗೂ 9 ನಂಬರ್ ಇಷ್ಟ ಇರ್ಬೋದು, ಅಥವಾ ನಿಮ್ಮದು ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತಲ್ಲಿ ಯಾವುದನ್ನು 9 ನಂಬರ್ ಇರುತ್ತೆ. ಸೊ ತುಂಬ ಕಷ್ಟ ಅನುಭವಿಸ್ತಾಯಿದ್ರೆ. ಇವಾಗ ನೀವೆಷ್ಟು ನೋವನ್ನು ಅನುಭವಿಸ್ತಾಯಿದ್ರೋ ಅದೇ ರೀತಿ ನೀವು ಯಾವ ಥರ ಸಿಚುವೇಶನ್ಸ್ ಎಲ್ಲ ಅನುಭವಿಸ್ತಾಯಿದ್ರೆ, ನೆಮ್ಮದಿ ಇಲ್ದಿರ, ಹ್ಯಾಪಿನೆಸ್ ಇಲ್ದಿರ, ನಿದ್ದೆ ಇಲ್ದಿರ, ಸರಿಯಾಗಿ ಊಟ ಮಾಡ್ದಿರ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡು ಇವಾಗ ಅವ್ರಿಗೂ ಅದೇ ಸ್ಥಿತಿ ಬಂದಿದೆ. ಯಾಕಂದರೆ ನಿಮ್ಮಷ್ಟು ಪ್ರೀತಿ ಮಾಡೋಂಥ ವ್ಯಕ್ತಿ ಅವ್ರಿಗೆ ಬೇರೆ ಯಾರೂ ಸಿಗ್ತಾಯಿಲ್ಲ. ಇವಾಗ ಅವ್ರಿಗೂ ಪ್ರೀತಿಯಲ್ಲಿ ಮೋಸ ಆಗ್ತಾಯಿದೆ. ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾರೆ, ಮತ್ತೆ ಎಲ್ಲ ಅರ್ಧ ದಾರಿಯಲ್ಲಿ ಕೈ ಬಿಟ್ಟು ಹೋಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ? ನನ್ನ ವ್ಯೂವರ್ಸ್ ಬಗ್ಗೆ ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ? ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ರೀಯೂನಿಯನ್ ಆಗಬೇಕಂತ ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಥರ ಪ್ರೀತಿ ಅವ್ರಿಗೆ ಬೇರೆ ಎಲ್ಲೂ ಸಿಗ್ತಲ್ಲ. ಸೊ ಅದಕ್ಕೋಸ್ಕರ ರೀಯೂನಿಯನ್ ಆಗಬೇಕಂತ ಟ್ರೈ ಮಾಡ್ತಾಯಿದ್ದಾರೆ. ಓಕೆನಾ? ಅದೇ ನಿಮ್ಮಿಂದ ಏನಾದರೂ ಎಫರ್ಟ್ಸ್ ಸಿಗುತ್ತಂತ ಯೋಚನೆ ಮಾಡ್ತಾರೆ. ಬಟ್ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರೇ ಯಾವುದೇ ಪ್ರಾಬ್ಲಮ್ಸ್ನ ಪಡ್ಕೊಳೋದಕ್ಕೆ ಇಷ್ಟ ಇಲ್ಲ. ನೀವೇ ಅವ್ರನ್ನ ಒಂದು 10 ಟೈಮ್ಸ್ ಅಪ್ರೋಚ್ ಮಾಡಿದರೆ ಅವ್ರು ಒಪ್ಕೊಳಕ್ಕೆ ರೆಡಿ ಇದ್ದಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಡೆಯಿಂದ ಯಾವುದೇ ಥರ ಒಂದು ಆ್ಯಕ್ಷನ್ ಇಲ್ಲ, ಒಂದು ರಿಯಾಕ್ಷನ್ ಇಲ್ಲ. ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಬಯಸ್ತಾ ಇದ್ದಾರೆ ಅಂದರೆ, ಆಟೋಮೆಟಿಕ್ ಫಸ್ಟ್ ನೀವಿಬ್ಬರು ಭೇಟಿಯಾದಾಗ ಯಾವ ರೀತಿ ನಿಮ್ಮ ಕನೆಕ್ಷನ್ ಸ್ಟಾರ್ಟ್ ಆಯಿತು, ಒಂದು ಆನ್ಲೈನ್ ಕನೆಕ್ಷನ್ ಆಗಿರ್ಬೋದು. ಆನ್ಲೈನ್ ಅಂದರೆ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವಿಬ್ಬರು ಪರಿಚಯ ಆಗಿರ್ಬೋದು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಅಥವಾ ವರ್ಕ್ ಪ್ಲೇಸಲ್ಲಿ ನೀವಿಬ್ಬರು ಕನೆಕ್ಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ನೀವಿಬ್ಬರು ಕನೆಕ್ಟ್ ಆಗಿರ್ಬೋದು, ಯಾವುದೋ ಒಂಥರ, ಅಥವಾ ಕಾಲೇಜ್ ಲವ್ ಸ್ಟೋರಿ ಆಗಿರ್ಬೋದು ನಿಮ್ಮದು, ಅಥವಾ ನೀವಿಬ್ಬರು ಹೊರಗಡೆ ಎಲ್ಲಾದರೂ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು. ಸೊ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮಿಬ್ಬರಿಗೂ ಪ್ರೀತಿ ಅನ್ನೋದಾಗಿದೆ. ಇವಾಗ ಮತ್ತೆ ಅದೇ ಥರ ನೀವಿಬ್ಬರು ಮತ್ತೆ ಒಂದಾಗಬೇಕಂತ ಯೋಚನೆ ಮಾಡ್ತಿದ್ದ. ಒಂದು ವೇಳೆ ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೂ ಅಷ್ಟೇ, ನಿಮ್ಮಿಬ್ಬರ ಮಧ್ಯೆ ಮೊದಲಿನ ಥರ ಯಾವ ರೀತಿ ಬಾಂಧವ್ಯ ಇತ್ತು ಅದಷ್ಟು ಕದೆ ಆಟೋಮೆಟಿಕ್ ಸರಿ ಹೋಗಲಿ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ರೆ. ಆಟೋಮೆಟಿಕ್ ಹೆಂಗೆ ಸರಿ ಹೋಗುತ್ತೆ? ಆಟೋಮೆಟಿಕ್ ಸರಿ ಹೋಗೋದಿಲ್ಲ. ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಬಯಸ್ತಾ ಇದ್ದಾರೆ ಅಂದರೆ, ನೀವೇ ಎಫರ್ಟ್ಸ್ ಹಾಕಿ ನನ್ನ ಹತ್ರ ಬಂದುಬಿಡಿ, ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲಾವಕಾಶ ಮಾಡಿಕೊಡ್ತಿಲ್ಲ. ಏನು ಮಾಡೋದು? ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನಂದರೆ, ನೀವು ಎಷ್ಟಾದರೂ ಪ್ರಾಬ್ಲಮ್ಸ್ ಅನುಭವಿಸ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಥರ ಇದ್ದಾರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದೇ ಎಫರ್ಟ್ಸ್ ಹಾಕ್ತಿಲ್ಲ. ಎಫರ್ಟ್ಸ್ ಏನಿದ್ರೂ ನೀವೇ ಹಾಕಬೇಕು, ಆದಷ್ಟು ಕದೆ ರೀಯೂನಿಯನ್ ಆಗಬೇಕಂತ ಹೇಳ್ತಾಯಿದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಕಡೆ ಯಾಕೆ ಯಾವುದೇ ಥರದ ಎಫರ್ಟ್ಸ್ ಆಗ್ತಿಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಕಡೆ ಯಾಕೆ ಯಾವುದೇ ಥರ ಎಫರ್ಟ್ಸ್ ಆಗ್ತಾಯಿಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಯಾವುದೇ ಥರದ ಎಫರ್ಟ್ಸ್ ಆಗ್ತಾಯಿಲ್ಲ? ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ ನೀವು ಅವ್ರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ, ಅದಕ್ಕೆ ಅವ್ರು ಎಫರ್ಟ್ಸ್ ಆಗ್ತಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ ನೀವೇ ಅವ್ರ ಲೈಫ್ ಪಾರ್ಟ್ನರು. ಒಂದು ವೇಳೆ 2 ಸೈಡ್ ಲವರ್ಸ್ ಹಾಕಿದ್ರೆ ನೀವೇ ಅವ್ರ ಲೈಫ್ ಪಾರ್ಟ್ನರು. ಒಂದು ವೇಳೆ ಆಲ್ರೆಡಿ ಮದುವೆ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ಯೋಚನೆ ಮಾಡ್ತಾಯಿರೋದು. ನೀವು ಅವ್ರನ್ನ ಯಾವತ್ತಿಗೂ ಬಿಟ್ಕೊಡೋದಿಲ್ಲ. ಅವ್ರು ನಿಜವಾಗ್ಲೂ ತುಂಬ ಪ್ರೀತಿ ಮಾಡ್ತೀರಾ.
ಅವ್ರನ್ನ ತುಂಬ ಇಷ್ಟಪಡ್ತೀರ. ಅವ್ರೇನು ತಪ್ಪು ಮಾಡಿದ್ರೂ ನೀವು ಕ್ಷಮಿಸ್ತೀರ ಅನ್ನೋದು ಗೊತ್ತಿದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನೇ ತಪ್ಪುಗಳು ಮಾಡಿದ್ರೂ ನೀವು ಕ್ಷಮಿಸ್ತೀರ, ಯಾಕಂದರೆ ನೀವು ಅವ್ರನ್ನ ಅಷ್ಟು ಇಷ್ಟಪಡ್ತಾಯಿದ್ರ. ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ ಏನಂದರೆ ನೀವು ಅವ್ರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದೀರ ಅಂತ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ. ನೋಡಿ, ಜಡ್ಜ್ಮೆಂಟ್ ಬಂದಿರೋದ್ರಿಂದ ಇಲ್ಲಿ ಬೆಟ್ಟ ಗುಡ್ಡ ಏನೋ ಆಗ್ತದೆ, ಪ್ರಾಬ್ಲಮ್ಸ್ ಆಗ್ತದೆ. ಈ ವ್ಯಕ್ತಿ ಅವರು ಒಂದು ಕಡೆ ರನ್ ಮಾಡ್ತಾಯಿದ್ದಾನೆ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವೇನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ನಿಮ್ಮ ಪರ್ಸನ್ಗೆ ಗೊತ್ತಿದೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಸ್ವಲ್ಪ ಆದರೂ ಎಫರ್ಟ್ಸ್ ಹಾಕ್ಬೋದಲ್ವಾ? ಯಾಕೆ ಆಗ್ತಿಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಸ್ವಲ್ಪ ಕೂಡ ಎಫರ್ಟ್ಸ್ ಆಗ್ತಿಲ್ಲ, ಯಾಕೆ? ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಸ್ವಲ್ಪ ಕೂಡ ಎಫರ್ಟ್ಸ್ ಆಗ್ತಿಲ್ಲ, ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಸ್ವಲ್ಪ ಕೂಡ ಎಫರ್ಟ್ಸ್ ಆಗ್ತಿಲ್ಲ, ಯಾಕೆ? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ಯಾಕೆ ಸ್ವಲ್ಪ ಕೂಡ ಎಫರ್ಟ್ಸ್ ಆಗ್ತಿಲ್ಲ ಅಂದರೆ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರೆ ಅಂತ ಗೊತ್ತಿದೆ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ಕಪ್ಪು ಪೂರ್ತಿಯಾಗಿ ಫಿಲ್ ಆಗಿದೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಅಷ್ಟು ಪ್ರೀತಿ ಮಾಡ್ತಾರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಟ್ಟು ನೀವು ಬೇರೆ ವ್ಯಕ್ತಿನ ಪ್ರೀತಿ ಮಾಡೋದಿಲ್ಲ, ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತೀರ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ. ಅದಕ್ಕೋಸ್ಕರ ನೀವೆಲ್ಲೂ ಹೋಗೋದಿಲ್ಲ, ನನ್ನೇ ಹುಡ್ಕೊಂಬರ್ತೀರ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ಬಿಟ್ಟೆಲ್ಲೂ ಹೋಗೋದಿಲ್ಲ ಅಂತ ಥಿಂಕ್ ಮಾಡ್ತಿದ್ದಾರೆ. ಅದಕ್ಕೆ ಅವ್ರ ಸೈಡ್ನಿಂದ ಏನೂ ಎಫರ್ಟ್ಸ್ ಆಗ್ತಿಲ್ಲ, ಯಾಕಂದರೆ ನೀವು ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತ ಗೊತ್ತಿದೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದೇ ಎಫರ್ಟ್ಸ್ ಆಗ್ತಾರೆ, ಸುಮ್ಮನೆ ಇದ್ದಾರೆ. ಯಾಕಂದರೆ ನೀವು ಅವ್ರ ಲೈಫಲ್ಲಿ ಹೋಗೇ ಹೋಗ್ತೀರ, ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡು ಹೋಗ್ತೀರ, ಅದಷ್ಟಕ್ಕದೇ ಆಟೋಮೆಟಿಕ್ ಕನೆಕ್ಷನ್ ಸೆಟ್ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಫೀಲ್ ಮಾಡ್ತಿದ್ದಾರೆ. ಓಕೆ, ನಾನು ವ್ಯೂವರ್ಸೇ ಎಫರ್ಟ್ಸ್ ಹಾಕಿದ್ಮೇಲೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಒಪ್ಕೊತಾರ. ನನ್ನ ವ್ಯೂವರ್ಸೇ ಎಲ್ಲ ಥರದ ಎಫರ್ಟ್ಸ್ ಹಾಕಿದ್ಮೇಲೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಪ್ಕೊತಾರ. ನನ್ನ ವ್ಯೂವರ್ಸ್ ಎಲ್ಲ ಥರದ ಪ್ರೀತಿಯಲ್ಲಿ ಎಫರ್ಟ್ಸ್ ಹಾಕಿದ್ಮೇಲೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಪ್ಕೊಂಡು ಕಾಂಪ್ರಮೈಸ್ ಆಗಿ ರಿಯೂನಿಯನ್ ಆಗ್ತಾರೆ. ಒಪ್ಕೊಂಡು ಕಾಂಪ್ರಮೈಸ್ ಆಗಿ ರಿಯೂನಿಯನ್ ಆಗ್ತಾರೆ. ನನ್ನ ವ್ಯೂವರ್ಸ್ ಎಲ್ಲ ಥರದ ಎಫರ್ಟ್ಸ್ ಹಾಕಿದ್ಮೇಲೆ ಒಪ್ಕೊಂಡು ಕಾಂಪ್ರಮೈಸ್ ಆಗಿ ರಿಯೂನಿಯನ್ ಆಗ್ತಾರೆ. ಓಕೆ, ನೋಡಿ, ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಂಪ್ರಮೈಸ್ ಮತ್ತು ರಿಯೂನಿಯನ್ ಆಗ್ತಾರೆ. ಓಕೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಅವ್ರು ಒಪ್ಕೊತಾರೆ. ಯಾಕಂದರೆ ನಿಮ್ಮನ್ನು ಅವ್ರು ಬಿಟ್ಟಿರೋಕ್ಕಾಗೋದಿಲ್ಲ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವತ್ತೂ ಇರೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಅವ್ರಿಗೆ ಸ್ಟಾರ್ಟಿಂಗ್ ಅಂದರೆ ಅವ್ರ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಸ್ಟಾರ್ಟ್ ಮಾಡೋದೇ ನಿಮ್ಮಿಂದ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಲೈಫೆಲ್ಲ ತುಂಬ ಖುಷಿಯಾಗಿರ್ಬೇಕು, ಹ್ಯಾಪಿನೆಸ್ ಇರಬೇಕಂದ್ರೆ ಅದು ತಂದು ಕೊಡೋವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ನೀವು ಮಾತ್ರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಥರ ನಿಜವಾಗ್ಲೂ ಪ್ರೀತಿ ಮಾಡೋರು ಇನ್ಯಾರೂ ಸಿಕ್ಕಿಲ್ಲ. ಎಲ್ಲ ಟ್ರೈ ಮಾಡಿದ್ದಾರೆ, ಆದಷ್ಟು ಎಲ್ಲ ಥರ್ಡ್ ಪಾರ್ಟಿ ಸಿಚುವೇಷನು ಅದು ಇದು ಎಲ್ಲ ನೋಡಿ ಸುಮ್ಮನೆ ಆಗೋಗಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಿಮ್ಮ ಥರ ಸಹಿಸ್ಕೊಳೋಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ, ನಿಮ್ಮ ಥರ ಕಾಂಪ್ರಮೈಸ್ ಮಾಡ್ಕೊಳೋಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ, ಅಥವಾ ಯೂನಿಯನ್ ಮಾಡ್ಕೊಳೋಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಏನೇ ತಪ್ಪು ಮಾಡಿದ್ರೂ ಕ್ಷಮಿಸೋ ಅಂಥ ವ್ಯಕ್ತಿ ಮತ್ತೊಬ್ಬರು ಸಿಕ್ಕಲಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ, ನೀವೇ ಎಫರ್ಟ್ಸ್ ಹಾಕಿದ್ಮೇಲೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಪ್ಕೊತಾರೆ, ಕಾಂಪ್ರಮೈಸು ಯೂನಿಯನ್ ಆಗಿಬಿಡ್ತಾರೆ. ಸೊ ನಿಮ್ಗೇನಾದರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನಾದರೂ ಅವ್ರ ಈಗೋನ ತೋರಿಸಿ ನಿಮ್ಗೇನಾದರೂ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಾನೇ ಯಾಕೆ ಎಫರ್ಟ್ಸ್ ಹಾಕ್ಬೇಕಂತ ಸೈಲೆಂಟ್ ಆಗಿದ್ದಾರೆ. ಯಾಕಂದರೆ ನೀವು ಅವ್ರನ್ನ ಇಷ್ಟಪಡ್ತಾರೋದ್ರಿಂದ ಎಲ್ಲೂ ಹೋಗಲ್ಲ, ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನೀವೇ ಏನಾದರೂ ಆಲ್ರೆಡಿ ಎಫರ್ಟ್ಸ್ ಹಾಕಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಪ್ಕೊತಾರೆ, ಕಾಂಪ್ರಮೈಸ್ ಆಗ್ತಾರೆ, ರಿಯೂನಿಯನ್ ಆಗುತ್ತೆ. ಓಕೆನಾ? ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಒಪ್ಕೊತಾರೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರಿಬ್ಬರು ನಿಯರ್ ಬೈ ಫ್ಯೂಚರಲ್ಲಿ ಒಟ್ಟಿಗೆ ಇರ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಯರ್ ಬೈ ಫ್ಯೂಚರಲ್ಲಿ ಒಟ್ಟಿಗೆ ಇರ್ತಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಯರ್ ಬೈ ಫ್ಯೂಚರಲ್ಲಿ ನಿಮ್ಮ ಒಟ್ಟಿಗೆ ಇರ್ತಾರೆ. ಬಟ್ ಆದರೆ ಅವ್ರ ಫೀಲಿಂಗ್ಸ್, ಅವ್ರ ಲೈಫಲ್ಲಿ ಏನೇನು ಆಗ್ತಾಯಿದೆ ಅದನ್ನೆಲ್ಲ ನಿಮ್ಗೆ ಶೇರ್ ಮಾಡೋದಿಲ್ಲ ಅಷ್ಟೇ. ಬಟ್ ಸ್ವಲ್ಪ ದಿವಸಗಳ ಕಾಲ ಫೀಲಿಂಗ್ಸ್ ಎಲ್ಲ ಐಡಿಯಾಗಿರ್ತಾರೆ, ಮತ್ತು ಅವರು ಲೈಫಲ್ಲಿ ಏನೇನು ನಡೆದಿದೆ ಅದೆಲ್ಲ ಹೇಳೋದಿಲ್ಲ. ಬಟ್ ನೀವು ಅವರು ಒಟ್ಟಿಗೆ ಇರ್ತೀರ, ತಲೆ ಕೆಡಿಸ್ಕೊಂಬೇಡಿ. 2 ಸೈಡ್ ಲವರ್ಸ್ ಆಗಿದ್ದರೆ ಮ್ಯಾರೇಜ್ ಆಗುತ್ತಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ 2 ಸೈಡ್ ಲವರ್ಸ್ ಆಗಿದ್ದರೆ ಮದುವೆ ಆಗ್ತಾರೆ ನಿಯರ್ ಬೈ ಫ್ಯೂಚರಲ್ಲಿ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ 2 ಸೈಡ್ ಲವರ್ಸ್ ಆಗಿದ್ದರೆ ಮದುವೆ ಆಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ 2 ಸೈಡ್ ಲವರ್ಸ್ ಆಗಿದ್ದರೆ ಮದುವೆ ಆಗ್ತಾರೆ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನಿಮಗೂ 2 ಸೈಡ್ ಲವರ್ಸ್ ಆಗಿದ್ದರೆ ಮದುವೆ ಆಗುತ್ತೆ. ಓಕೆನಾ? ಇಲ್ಲಿ ಆದರೆ ನಿಮ್ಮಿಬ್ಬರಿಗೂ ಮದುವೆ ಆಗುತ್ತೆ. ಆದರೆ ನಿಮ್ಮಿಬ್ಬರು ಮದುವೆಗೆ ಸ್ಟಾಪ್ ಮಾಡ್ತಾ ಇರೋದು ಇಲ್ಲಿ ಒಬ್ಬ ಕ್ವೀನ್ ಆಫ್ ಸಾರ್ಟ್ಸ್ ಒಬ್ಬ ಲೇಡಿ ಇದ್ದಾರೆ.
ಸೊ ಅದು ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ತಡೀತಾ ಇದ್ದಾರೆ ನೋಡಿ. ಅದು ಥರ್ಡ್ ಪಾರ್ಟಿನೇ ಆಗಿರ್ಬೋದು. ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಮನಸ್ಸಲ್ಲಿ ಹುಡುಗನ ನೋಡ್ತಿರ್ಲಿ, ಹುಡುಗಿಯನ್ನ ನೋಡ್ತಿರ್ಲಿ, ರೀಡಿಂಗು ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಒಬ್ಬ ಮದರ್ ಆಗಿರ್ಬೋದು, ಒಬ್ಬ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ಫ್ರೆಂಡ್ಸಲ್ಲಿ ಹುಡುಗಿರು ಆಗಿರ್ಬೋದು, ಯಾರೋ ಒಬ್ಬರು ಲೇಡೀಸು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಸ್ವಲ್ಪ ಸ್ಟಾಪ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರ ತಲೆನ ಬ್ರೈನ್ ವಾಶ್ ಮಾಡ್ತಾಯಿದ್ದಾರೆ. ಅದು ಇದಂತ ಹೇಳ್ತಾಯಿದ್ರೆ ಅವ್ರನ್ನ ನೋಡಿ ಇವ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಏನು ಆ್ಯಕ್ಷನ್ ತಗೊಂಡಿರ ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಹೊರತು, ಅವರು ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಿದ ತಕ್ಷಣ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನ ಒಪ್ಕೊತಾರೆ, ನಿಮ್ಮ ಜೊತೆ ಮದುವೆ ಕೂಡ ಆಗುತ್ತೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಒಂದು ಫೀಮೇಲ್ ಕ್ಯಾರೆಕ್ಟರ್ ಯಾರಿದ್ದಾರೆ ನೋಡಿ, ಅವ್ರ ಮಾತು ಕೇಳ್ದಿರ ಇವರೇ ಸ್ವಂತವಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸ್ವಂತವಾದ ನಿರ್ಧಾರ ತಗೊಂಡ್ರೆ ಸೊ ನಿಮ್ಮಿಬ್ಬರಿಗೂ ಮದುವೆ ಆಗುತ್ತೆ. ಅದೇ ಅವರು ಯಾರಿದ್ದಾನೆ ನೋಡಿ ಒಬ್ಬ ಲೇಡೀಸು, ಅವರು ಪ್ರಾಬ್ಲಮ್ ಮಾಡಬಾರ್ದು ನಿಮ್ಮ ಒಂದು ಕನೆಕ್ಷನ್ಗೆ. ಅದೇ ಥರ್ಡ್ ಪಾರ್ಟಿ. ನೋಡುವಂಥ ನನ್ನ ವ್ಯೂವರ್ಸು ಆಲ್ರೆಡಿ ಮದುವೆ ಆಗಿದ್ದರೆ ಅವರಿಬ್ಬರು ರಿಯೂನಿಯನ್ ಆಗುತ್ತಾ. ಸೊ ನೋಡಿ, 2 ಸೈಡ್ ಲವರ್ಸ್ ಯಾರಿದ್ರೂ ಪರವಾಗಿಲ್ಲ, ನಿಮ್ಮ ಮದುವೆ ಆಗುತ್ತೆ. ಒಬ್ಬ ಥರ್ಡ್ ಪಾರ್ಟಿ ಕನೆಕ್ಷನ್ ಒಬ್ಬ ಲೇಡಿ ಇದ್ದಾರೆ, ಅವರು ರಿಮೂವ್ ಆಗಿದ ತಕ್ಷಣ ಮದುವೆ ಆಗುತ್ತೆ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ ಅವ್ರು ಸ್ವಲ್ಪ ಆ್ಯಕ್ಷನ್ ತೊಗೊಬೇಕು, ಸ್ವಲ್ಪ ಎಫರ್ಟ್ಸ್ ಹಾಕಬೇಕು. ಮತ್ತು ನೀವು ಎಫರ್ಟ್ಸ್ ಹಾಕಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಪ್ಕೊತಾರೆ, ಮದುವೆ ಆಗುತ್ತೆ. ಓಕೆನಾ? ಓಕೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಆಲ್ರೆಡಿ ಮದುವೆ ಆಗಿದ್ದರೆ ಅವರಿಬ್ಬರಿಗೂ ರಿಯೂನಿಯನ್ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರಿಬ್ಬರಿಗೂ ಆಲ್ರೆಡಿ ಮದುವೆ ಆಗಿದ್ದರೆ ರಿಯೂನಿಯನ್ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸ್ ಆಲ್ರೆಡಿ ಮದುವೆ ಆಗಿದ್ದರೆ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರಿಬ್ಬರಿಗೂ ರಿಯೂನಿಯನ್ ಆಗುತ್ತಾ. ಓಕೆ, ರಿಯೂನಿಯನ್ ಆಗುತ್ತೆ. ಓಕೆನಾ? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನಿಮ್ಮಿಬ್ಬರಿಗೂ ರಿಯೂನಿಯನ್ ಆಗುತ್ತೆ. ಇಲ್ಲಿ ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಆಗಬೇಕು. ಕಾಂಪ್ರಮೈಸ್ ಆದರೆ ರಿಯೂನಿಯನ್ ಆಗುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮ್ಮನ್ನೇ ಸದಾಕಾಲ ನೆನಪು ಮಾಡ್ಕೊತಿದ್ರೆ, ನೀವು ಕೂಡ ಅಷ್ಟೇ ಅವ್ರನ್ನ ಸದಾಕಾಲ ನೆನಪು ಮಾಡ್ಕೊತಿದ್ರೆ, ಇಲ್ಲಿ ಗಂಡ ಹೆಂಡತಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ ಯಾರೇ ಆಗಿರಲಿ, ನೀವು ಮಾತಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ರೆ ನಿಮ್ಮಿಬ್ಬರು ಯೂನಿಯನ್ನು ಪಕ್ಕ ಆಗುತ್ತೆ. ಓಕೆನಾ? ಥರ್ಡ್ ಪಾರ್ಟಿ ಸಿಚುವೇಷನ್ನು ಅವರು ಆಮೇಲೆ ಬಿಟ್ಬಿಡ್ತಾರೆ. ಓಕೆನಾ? ನೀವಿಬ್ಬರು ರಿಯೂನಿಯನ್ ಆಗಿ ಆಮೇಲೆ ಥರ್ಡ್ ಪಾರ್ಟಿ ಸಿಚುವೇಷನ್ನು ಅವರು ಬಿಟ್ಬಿಡ್ತಾರೆ. ಯಾಕಂದರೆ ನೀವು ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ತುಂಬ ಇಷ್ಟ. ಓಕೆ, ರೀಡಿಂಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಬ್ಬರಿಗೂ ರಿಯೂನಿಯನ್ ಆಗುತ್ತೆ. ಸೊ ಈ ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ, ನಿಮ್ಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ.